ಯಾರನ್ನು ಕಾಯಲ್ಲ. ತಾಸು ಕೇಳ್ತಾರೆ, ತಾಸು ಬಾರಿಸುತ್ತಿದೆ ಕೇಳಿದೆಯಾ ಅಂತ. ಗಂಟೆ ಹೊಡಿತಿತ್ತಲ್ಲ, ಈಗಲೂ KR ಸರ್ಕಲ್ನಲ್ಲಿ ಇದೆ ನೋಡಿ, ಹೊಡೆಯುತ್ತೆ ಡ್ಯಾಟ್ ಡ್ಯಾಟ್ ಅಂತ. ತಾಸು ಬಾರಿಸುತ್ತಿದೆ ಕೇಳಿದೆಯಾ ಅಂತಾರೆ. ಹೇಗೆ ಮಾಡಲ್ಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ ಅಂತ ಕೇಳ್ತಾರೆ. ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ, ഇരുಳು ನಿನ್ನ ನೆನೆಯಲಿಲ್ಲ ನಿದ್ದೆ ಬರದಿಂದ, ಇವೆರಡರ ಬಾಧೆಗೆ ನಾವೊಳಗಾದೆನೋ ಪುರದರ ವಿಠಲ 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 ಸಲಹೋ ಸ್ವಾಮಿ ನಮ್ಮ ವಿಠಲ ಜಗದಂತರ್ಯ ಅಂತ ಕೇಳ್ತಾರೆ. ಹಾಗಿರ್ತಕ್ಕಂಥ ಆ ಭಗವಂತನ ನೇರ ನುಡಿಗಳನ್ನ ಮಹಾಭಾರತದ ಒಂದು ಭಾಗವಾಗಿ ಈ ದಿವಸ ಅಲ್ಲಿ ಯುದ್ಧರಂಗದಲ್ಲಿ ಅದನ್ನ ಆ ಅರ್ಜುನನ ರೂಪದಲ್ಲಿ ನಮಗೆಲ್ಲರಿಗೂ ಬೋಧಿಸಿ ಪುಣ್ಯತಮವಾದ ಒಂದು ಕಾರ್ಯವನ್ನ ಶ್ರೀಮನ್ನಾರಾಯಣ ಕೃಷ್ಣ ರೂಪಿಯಾಗಿ ಬಂದಿದ್ದಾನೆ, ಅವನು ನಡೆಸ್ಕೊಟ್ಟಿದ್ದಾನೆ. ಭಕ್ತ ಜನ ಮುಂದೆ ನೀನವರ ಹಿಂದೆ ಅಂತ ಭಕ್ತರಿಗೆ ಅರ್ಜುನನಿಗೆ ಶ್ರೇಯಸ್ಸನ್ನ ಕೊಡಿಸಬೇಕಾಗಿತ್ತು, ಯುಧಿಷ್ಠಿರನಿಗೆ ಶ್ರೇಯಸ್ಸನ್ನ ಕೊಡಿಸಬೇಕಾಗಿತ್ತು, ಭೀಮಸೇನನಿಗೆ ಶ್ರೇಯಸ್ಸನ್ನ ಕೊಡಿಸಬೇಕಾಗಿತ್ತು, ನಕುಲ ಸಹದೇವರಿಗೆ ಶ್ರೇಯಸ್ಸನ್ನ ಕೊಡಿಸಬೇಕಾಗಿತ್ತು. ಧರ್ಮವನ್ನ ಅಧರ್ಮದ ಮೇಲೆ ಯುದ್ಧ ಸಾರಿಸಿ ಧರ್ಮ ಗೆಲ್ಲುತ್ತೆ ಅನ್ನೋದನ್ನ ತೋರಿಸಬೇಕಾಗಿತ್ತು. ಧರ್ಮೋ ರಕ್ಷತಿ ರಕ್ಷಿತ ಅನ್ನೋದನ್ನ ತೋರಿಸಬೇಕಾಗಿತ್ತು. ಅದನ್ನೆಲ್ಲ ತೋರಿಸ್ಕೊಡೋದು ರೀತಿನಲ್ಲಿ ಬಂದಂತಹ ಒಂದು ಕ್ಷಣ ಗ್ರಹಣದ ರೂಪಿಯಲ್ಲಿ ಇದ್ದಂತಹ ಆ ಒಂದು ವಿಚಾರವನ್ನ ಬದಿಗೆ ಸರಿಸಿ ಪ್ರಖರವಾಗಿ ಧರ್ಮ ವಿಜೃಂಭಿಸಬೇಕು ಅಂತಕ್ಕಂಥ ವಿಚಾರವನ್ನ ಎತ್ತಿ ಹಿಡಿದು, ಅಂತಹ ಸಂದರ್ಭದಲ್ಲೆಲ್ಲ ಯಾವಾಗ ಅಧರ್ಮ ಧರ್ಮವನ್ನ ಮೆಟ್ಟಿ ನಿಲ್ತಿದೆ ಅಂತ ಆದಾಗ ನಾನೇ ಮತ್ತೆ ಮತ್ತೆ ಬಂದು ಅದನ್ನ ಪುನರುತ್ಥಾನ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಆ ಗೀತಾಚಾರ್ಯನ ಜಯಂತಿ, ಭಗವದ್ಗೀತೆಯ ಜಯಂತಿ, ಶ್ರೀಕೃಷ್ಣನ ಮಲ್ಲೇಶ್ವರದ ಈ ಒಂದು ಆವರಣದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಮಗಿಂತ ಪುಣ್ಯತಮವಾಗಿರ್ತಕ್ಕಂಥ ಆತ್ಮಗಳು ಬೇರಿಲ್ಲ. ನಿಮ್ಮಲ್ಲೆಲ್ಲ ಕೆಲವರಾದ್ರೂ ಕೂಡ ಆ 10ನೇ ದಿವಸ ನಡೀತಕ್ಕಂಥ ಕೆಲಸ ಏನಿದೆ ಧರ್ಮೋದಕ ಅಂತ, ಆ ಧರ್ಮೋದಕ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಕೊಡಿಸ್ತಕ್ಕಂಥವ್ರು ಕೇಳ್ತಾರೆ, ಏನಾದ್ರು ಪುಣ್ಯ ಮಾಡಿದ್ರೆ ಬಿಡಿ ಅಂತ. ನಾವು ಯೋಚನೆ ಮಾಡ್ಬೇಕು, ಏನ್ ಮಾಡಿದೀವಿ ಅಂತ. ಧೈರ್ಯವಾಗಿ ಹೇಳಿ, ಧೈರ್ಯವಾಗಿ ಹೇಳಿ. 1, 12, 25 ಬೇಕಾದ್ರೆ ಡೀಟೇಲ್ ಬರ್ಕೊಳ್ಳಿ. ಕೃಷ್ಣ ದೇವಸ್ಥಾನದಲ್ಲಿ ಗೀತಾ ಜಯಂತಿಯಲ್ಲಿ ಭಗವನ್ನಾಮ ಸಂಕೀರ್ತನೆಯ ಭಗವದ್ಗೀತೆಯ ಒಂದಷ್ಟು ವಿಚಾರಗಳನ್ನ ನಾನು ಅಲ್ಲಿದ್ದು ಕೇಳಿದ್ದೇನೆ. ಅನಂತ ಪುಣ್ಯ ಪ್ರಾಪ್ತಿಯಾಗಿದೆ, ಎಷ್ಟು ಬೇಕಾದ್ರೂ ಹಾಕೊಳ್ಳಿ. ಪೋಸ್ಟ್ ಕೋವಿಡ್ ಎಲ್ಲ ನಮ್ದಲ್ಲ. ಮೇನ್ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ವಿ. ವಿ ಡಿಡ್ ನಾಟ್ ಪಾಸ್ ದಟ್ ಎಕ್ಸಾಮ್. ಒಳ್ಳೆ ಮನುಷ್ಯರಾಗಲಿಲ್ಲ, ಗೀತೆ ಓದಲಿಲ್ಲ, ಮತ್ತೊಂದು ಕೇಳಲಿಲ್ಲ, ಭಗವಂತನ ವಿಚಾರಕ್ಕೆ ಬಂದರೆ ನಮಗೆ ಸಮಯ ಇರಲಿಲ್ಲ. 4 ಕಾಣಿ ಅನ್ನ ಹಾಕುವಂಥವನಿಗೆ ನಾವು ಅತ್ಯಂತ ನಿಷ್ಠರಾಗಿರ್ತೀವಿ, ಇರಬೇಕು, ತಪ್ಪಂತ ನಾನು ಹೇಳಲ್ಲ. ಅನ್ನ ವಸನಕ್ಕಾಗಿ ಅನುದಿನವೂ ಯಾಚಿಸುತ್ತ ಅನ್ಯರ ಮನೆ ಕಾಯ್ದೆ ಕಾಯೋ ಕೃಷ್ಣ ಅಂತಾನೆ ದಾಸ. ಊಟಕ್ಕೆ ಬಟ್ಟೆಗೆ ಅನುದಿನವೂ ಯಾಚಿಸುತ್ತ ಅನ್ಯರ ಮನೆ ಕಾಯ್ದೆ ಕಾಯೋ ಕೃಷ್ಣ. ದೀನ ರಕ್ಷಕ ನಿನ್ನ ತೋಂಡರೋಳಿರಿಸಯ್ಯ, ದಾನವಂತಕ ಆನಂದ ವಿಠಲ ಕೃಷ್ಣ. ಕೆಂಪೇರಿ ತಂಬರದಿ ತಂಪಿಡಿತು ಸಂಭ್ರಮದಿ, ಕಂಪನ ಆಗಿದೆ ಚಿತ್ತ ಕಾಯೋ ಕೃಷ್ಣ. ಭಗವಂತನಿಗೋಸ್ಕರ ಮೀಟಿಂಗ್ ಇದೆ ಅಂತ ರೆಡಿ ಮಾಡಿ ಹಾಕಿರೋ ಐರನ್ ಮಾಡಿರೋ ಕೋಟ್ನೇ 4 ಸತಿ ಐರನ್ ಮಾಡಿ ಸೆಂಟ್ ಪೂಸ್ಕೊಂಡು ಓಡ್ತೀವಿ. ಅಲ್ಲಿ 1 ಗಂಟೆ ಲೇಟಾಗಿ ಕೊಡ್ತಾರೋ ಆದರೂ ಬೈಕೊಂಡಿರ್ತೀವಿ. ಇಲ್ಲ 10 ನಿಮಿಷ ಎಲ್ಲ ಕೊಟ್ಟಂತ ಭಗವಂತನಿಗೋಸ್ಕರ 2 ಶ್ಲೋಕ ಓದಕ್ಕಾಗಲ್ವಾ? ಅದನ್ನ ನರಸಿಂಹನ ಹೇಳೋದು, ಗುರುಗಳು ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ನಮಗೆಲ್ಲ ಇವತ್ತಿನ ಸಂದೇಶವೇನಾಗಬೇಕು ಅಂತಂದ್ರೆ, ಕಿಂಚಿತ್ತಾದರೂ ಕೂಡ ಬದಲಾವಣೆ ಆಗಬೇಕು ಮನಸ್ಸಿನಲ್ಲಿ. ಇದೆಲ್ಲ ಸಾಕು ನೀವೆಲ್ಲ ಹೇಳ್ತೀರಿ, ಚೆನ್ನಾಗಿರ್ತೀರಿ ಅಂದ್ರೆ ಅದಕ್ಕೆ ದಾಸರು ಒಂದು ಹೇಳ್ತಾರೆ, ಹೊನ್ನು ಹಣ ಕೊಡಿಸಲು ಬೇಡ. ಇದೇನು ಸರ್ ಹಿಂಗೆ ಹೇಳ್ಬಿಟ್ರು, ಬೇಕಾಗಿರೋದೇ ಅದಲ್ವಾ? ಹೊನ್ನು ಹಣ ಕೊಡಿಸಲು ಬೇಡ, ಜನರಿಂದ ಮನ್ನಣೆ ಮಾಡಿಸಬೇಡ, ಎನ್ನದೆಂಬ ಮಾತು ಎಂದೆಂದೂ ಬೇಡ, ನಿನ್ನ ನಾಮವ ಕದ್ದ ಕುನಿ ನಾನೆಂದೆನಿಸುತ್ತ. ಬಹಳ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇದು ಯಾವುದು ಶ್ರೀಶನ್ ಮಾತಲ್ಲ, ಇದೆಲ್ಲ ಭಗವಂತನ ಮಾತು. ಭಗವಂತನ ಮಾತನ್ನು ನಾನು ಕದ್ದಿರ್ತಕ್ಕಂಥ ಕುನ್ನಿ.
ಆಯ್ತಾ? ನಿನ್ನ ನಾಮವ ಕದ್ದ ಕುನ್ನಿ ನಾನೆಂದೆನಿಸುತ್ತಾ, ಅಲ್ಲೂ ನೋಡಿ ನಮ್ಮ ಸ್ವಾರ್ಥ ಕಬ್ಬಣದಲ್ವಂತೆ. ರನ್ನದ ಸರಪಳಿಯ ಎನ್ನ ಕಾಲಿಗೆ ತೊಡಿಸಿ ನಿನ್ನ ಪುರಕೊಯ್ಯೋ ಕೃಷ್ಣ ಅಂತ. ರನ್ನದ ಸರಪಳಿಯ ಎನ್ನ ಕಾಲಿಗೆ ತೊಡಿಸಿ ನಿನ್ನ ಪುರಕೊಯ್ಯೋ ಕೃಷ್ಣ, ನಿನ್ನ ಅರಮನೆ ಕಾಯುವ ಕುನ್ನಿ ನಾನಾದರೆ ಸಾಕು ಕಪ್ಪನ್ನ ಗೋಪಾಲ ವಿಠಲರೇಯ. ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನ ಭಗವದ್ಗೀತೆಯ ಸಾರ ಅಂತ ಪುನಃ ನಾನು ಹೇಳ್ತೀನಿ. ಮುಂದಿನ ಗೀತಾ ಜಯಂತಿಗೆ ಇದರ ವಿವರಣೆ ಇಟ್ಕೊಳ್ಳೋಣ. ಯಾರು ಕೂಡ ನಮ್ಮ ಸಮಯವನ್ನ ಕಾಯೋದಿಲ್ಲ. ಮುಂದೆ ಹೀಗೆ ಸಿಗೋಣ. ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭಯೋಗ. ಇಂದು ಪುರಂದರ ವಿಠಲನ ನೆನವ ದಿನವೇ ಶುಭ ದಿನವು. ಶ್ರೀಪತಿಯು ನಮಗೆ ಸಂಪದವಿಯಲಿ, ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ಅಂತ ಹೇಳ್ತಾ, ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಪುಷ್ಪಕಾಂಜಲಿ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ಅಂತ ಹೇಳ್ತೀವಿ. ಹಾಗೆ ದಾಸರು ಹೇಳ್ತಾರೆ, ಎಲ್ಲಿ ಹರಿಕಥಾಮೃತ ಪ್ರಸಂಗವೋ ಅಲ್ಲಿ ಗಂಗಾ ಯಮುನೆ ಗೋದಾ ಸಿಂಧು ಸರಸ್ವತಿ ಎಲ್ಲ ತೀರ್ಥಗಳು ಬಂದು ಎಣೆಯಾಗಿ ನಿಲ್ಲುವ ವಲ್ಲಭಶ್ರೀ ಪುರಂದರ ವಿಠಲ ಮೆಚ್ಚುವನು ಮೆಚ್ಚುವನು ಮೆಚ್ಚುವನು. ಭಕ್ತ ಪರಾಧೀನ ಶ್ರೀಕೃಷ್ಣ ಎಲ್ಲರಿಗೂ ಅನುವನ್ನ ಮಾಡಿಕೊಡ್ತಕ್ಕಂಥದ್ದು. ಆದ್ದರಿಂದ ಆ ಕೃಷ್ಣ ಜಯಂತಿ ದಿವಸದಿಂದ ನಾವು ಕೇಳ್ತಕ್ಕಂಥದ್ದು, ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ಕುಂಡಲನ ಧರನ ನಾಮಕ್ಕೆ ಸಾಟಿ ಇಲ್ಲವೋ ಅಂತ ವ್ಯಾಸರಾಯರು ಹೇಳ್ತಾರೆ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರು ಅಂತ. ಅದನ್ನೇ ಅವರು ಮುಂದೆ ಹೇಳ್ತಾರೆ ದಾಸರು, ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ತಲ್ಲಣಿಸದಿರು ಕನ್ಯಾ ತಾಳು ಮನವೇ ಅಂತ ಕನಕದಾಸರು ಹೇಳ್ತಾರೆ. ಬೆಟ್ಟದ ತುದಿಯಲ್ಲಿ ಪುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರ್ಯಾರು. ಒಂದು ಪಾಟು ನಿಮ್ಮ ಕೈನಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಮಂತ್ಲಿ. ನೀರು ಹಾಕ್ತೀರಿ, ಗೊಬ್ಬರ ಹಾಕ್ತೀರಿ, ಎಲ್ಲ ನೋಡ್ಕೋತೀರಿ, ಬೆಳೆಯಲ್ಲ. ಬೆಟ್ಟದ ತುದಿಯಲ್ಲಿ ಪುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರ್ಯಾರು. ಪುಟ್ಟಿಸಿದ ಸ್ವಾಮಿತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ರಕ್ಷಿಪನು, ಇದಕ್ಕೆ ಸಂಶಯ ಬೇಡ. ಕಲ್ಲಿನಲ್ಲಿ ಹುಟ್ಟಿತ ಕೂಗುವ ಕಪ್ಪೆಗೆ ಅಲ್ಲೇ ಆಹಾರವನ್ನು ನಿರ್ಮಿಸಿದ್ದವರ್ಯಾರು. ಬಲ್ಲಿದನ್ನು ಕಾಗಿನೆಲೆ ಯಾದಿ ಕೇಶವರಾಯ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯ ಬೇಡ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.